ಎರಡಿಗೂ ನಮಸ್ತೆ. ಪ್ರೀತಿ ಮಾಡಿ ನೋವು ಅನುಭವಿಸ್ತಾ ಇರೋ ಪ್ರತಿಯೊಬ್ಬ ಹುಡುಗರಿಗೂ ಇದೊಂದು ಲೆಸನ್ನು. ಒಬ್ಬ ಹುಡುಗ ಸರ್ ಇದ್ದಕ್ಕಿದ್ದಂಗೆ ಫಾಸ್ಟಾಗಿ ಓಡಿ ಬಂದು ಅವನು ಸುಸ್ತಾಗೈತೆ, ಸರ್ ಈ ಅಡ್ರೆಸ್ ಬರ್ತೀರಾ ಸರ್ ಅಂತ ನೋಡಿದೆ. 2 ಕಿಲೋಮೀಟ್ರ್ ಇತ್ತು, ಬನ್ನಿ ಸರ್ ಏನೋ ಅರ್ಜೆಂಟ್ ಐತೆ ಅಂತ ಹತ್ತಿಸ್ಕೊಂಡೆ. ಹೋದೆ 2 ಕಿಲೋಮೀಟ್ರು ನಿಲ್ಲಿಸ್ದೆ. ಮರ ಆಯಿತು, ಮರದ ತಾವು ನಿಂತ್ಕೊಂಡು ಯಾರನ್ನ ನೋಡ್ತಾ ಇದ್ದಂಗೆ. ಅಮ್ಮ ಹಿಂಗೆಲ್ಲ ಅಳು. ಮತ್ತೆ ನೋಡು ನನಗೆ ಯಾರನ್ನ ಹತ್ತಿಸ್ಕೊಂಡ್ಬಿಟ್ಟಿದ್ದೀನಿ, ಕಾಸು ಕೊಡ್ತಾನೆ ಇಲ್ವ ಇವನು, ಹೋಗ್ಬಿಡೋಣ ಅಂತ ಸ್ಕೆಚ್ ಹಾಕ್ಬಿಟ್ಟಿದ್ದೆ ನಾನು. ಅಷ್ಟೇ ಬಂದ. ಸರ್ 2 ವೀಲರ್ ಫಾಲೋ ಮಾಡಿ ಸರ್ ಅಂತ. ಒಂದು ಹುಡುಗಿ 2 ವೀಲರ್ ಹೊರ್ಸ್ಕೊಂಡು ಹೋದೆ, ಫಾಲೋ ಮಾಡ್ಕೊಂಡು ಹೋದೆ. ಹಂಗೂ ಕೇಳು 2-3 ಕಡೆ ಮಿಸ್ ಆಗೋ ಚಾನ್ಸಸ್ ಇತ್ತು, ಟ್ರಾಫಿಕಲ್ಲಿ ಸಿಕ್ಬಿಟ್ಲು. ಫಾಲೋ ಮಾಡ್ಕೊಂಡು ಹೋದೆ. ಸ್ವಲ್ಪ ದೂರ ಹೋದ್ಮೇಲೆ ಇನ್ನೊಂದು ಹುಡುಗಿ ಬಂದು 2 ವೀಲರ್ ಹತ್ತಕ್ಕೆ. ಸರ್ ಇದೇನು ಕ್ಲೋಸ್ ಇದೆಯಾ? ಇರಲಿಲ್ಲ, ಕ್ಲೋಸ್ ಮಾಡಿದೆ ನಾನು. ಆಟೋದಲ್ಲಿ ಕೂತ್ಕೊಂಡೆ. ಅಲ್ಲ ಏನು ಆಗದೆ ಇರೋ ಥರ, ಚಿನ್ನ ಎಲ್ಲಿದೆ ಚಿನ್ನ, ಅದೇ ನಿಮ್ಮ ಮೇರೆಗೆ ಬಂದಿದೆ ಕಣ, ಸಂಖ್ಯೆ ಸಿಗ್ತಾ ತಾನೆ, ಹಿಂಗೆಲ್ಲ ಮಾತಾಡಲ್ಲ. ಆಮೇಲೆ ಗೊತ್ತಾಯಿತು ಅದೇ ಹುಡುಗಿ ಜೊತೆ ಮಾತಾಡ್ತಿದ್ದ. ಮುಂದೆ ಆಯ್ತು ನೋಡಿ. ಮತ್ತು ಗಾಡಿ ಮೂವ್ ಆಯಿತು. ಸರ್ ಫಾಲೋ ಮಾಡಿ ಸರ್. ಹೌದಾ, ಒಂದು 5-6 ಕಿಲೋಮೀಟ್ರ್ ಹೋದ್ಮೇಲೆ ಒಂದು ಕಡೆ ಗಾಡಿ ನಿಲ್ತು. ಒಬ್ಬ ಎಂಟ್ರಿ ಫುಲ್ ಉದಾ ಕೂದಲಿಂಗೆ, ಈ ಕಡೆ 4 ಕೂದಲು ಕೆಂಚು, 3 ವಾಲೆ, 2 ವಾಲೆ ದಮ್ಮು ಇದ. ಇವೇ ಇಬ್ಬರು ಹಬ್ಕೊಂಡು ಹಾಯ್ ಅಂತ ಅಂದ್ಕೊಂಡು ಅವನ ಗಾಡಿ ಮೇಲೆ ಇವ್ರು ಹುಡುಗಿ ಹತ್ತಿ ಹೋದ್ಲು. ಈ ಕಡೆನೂ ಅವ್ರ ಫ್ರೆಂಡ್ ತೊಗೊಂಡೋದ್ಲು. ಇವನು ಗೊಳೋ ಅಂತ ಒಂಥರ ಒದ್ದಾಡ್ಬಿಟ್ಟ. 15 ನಿಮಿಷ ಗಾಡಿ ನಿಲ್ಲಿಸಿ ಸರ್, 15 ನಿಮಿಷ ಸರ್, ಎಷ್ಟು ಬೇಕಾದ್ರೆ ಅಮೌಂಟ್ ಕೊಡ್ತೀನಿ ಸರ್ ಈ ಥರ ಅಂದು. ಒಂದು ಕಡೆ ಹೋಗಿ ಹುಲಿ ರಜದಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಒಂಥರ ಹತ್ಬಿಟ್ಟು ಗೋಳಾಡ್ಬಿಟ್ಟ ಆಕಾಶ ಎಲ್ಲ ನೋಡಿಕೊಂಡು. ಆಮೇಲೆ ನಾನೇ ನೀರೆಲ್ಲ ಕೊಟ್ಟೆ, ಮುಖಕ್ಕೆ ಹಾಕೊಂಬಂದು ಕೂತ್ಕೊಂಡ. ನಾನು ಯಾಕೆ ಸರ್ ಏನಾಯ್ತು ಸರ್ ಅಂತ. ಸರ್ ಅವ್ನು ಓದಲಲ್ಲ ಸರ್, ನಾನು ಪ್ರೀತಿ ಮಾಡಿದ್ದು ಹುಡುಗಿ ಸರ್ ಅವನು. ಮತ್ತು ನನಗೇನು ಏನಕ್ಕೆ ಗೊತ್ತಿರಲ್ಲ. ಮತ್ತು ಸರ್ ದುಡಿಮೆ ವಯಸ್ಸಲ್ಲಿ ಸೂಪರ್ ಸರ್, ನಾನು ತಿಂಗಳಿಗೆ 45,000 ದುಡಿತೀನಿ. ಇನ್ನೂ ಬೇಕಾ, ಇನ್ನೊಂದು ಶಿಫ್ಟ್ ದುಡಿತೀನಿ, ಡೇ ಆ್ಯಂಡ್ ನೈಟ್ ದುಡಿತೀನಿ, ತಿಂಗಳು 1.5 ಲಕ್ಷ ದುಡಿತೀನಿ. ಚೆನ್ನಾಗಿ ನೋಡ್ಕೊಂಡೆ ಸರ್ ನಾನು. ಅವಳಿಗೆ ಈ ಔಟ್ಲುಕ್ ಇಷ್ಟ ಇಲ್ಲ ಸರ್. ಅವಳಿಗೆ ಇಷ್ಟಪಟ್ಟಂಗೆ ಬದಲಾಗೋಕ್ಕಾಗಿಲ್ಲ ಸರ್. ಸ್ಟೈಲಾಗಿ ಮಾತಾಡಬೇಕಂತೆ, ಸ್ಟೈಲಾಗಿರ್ಬೇಕಂತ, ಒಳ್ಳೊಳ್ಳೆ ಕಾಸ್ಟ್ಯೂಮ್ ಹಾಕ್ಬೇಕಂತೆ. ನಾನು ಹಂಗೂ ಟ್ರೈ ಮಾಡಿಬಿಟ್ಟೆ ಸರ್. ನಂಗೆ ಯಾಕೋ ಬರಲಿಲ್ಲ ಸರ್ ಅದು ನಾನೇ ಬಿಟ್ಕೊಟ್ಬಿಟ್ಟೆ ಸರ್. ಯಾಕಂದರೆ ಸುಮ್ಮನೆ ಅವಳು ಇಷ್ಟಪಟ್ಟಂಗೆ ಇರೋಕ್ಕಾಯ್ತಲ್ವಲ್ಲ, ಸುಮ್ಮನೆ ಯಾಕೆ ಅವಳು ನೋವು ಅಂತ ಬಿಟ್ಬಿಟ್ಟೆ ಸರ್ ನಾನು. ಅದು ಇವತ್ತು ಯಾಕೆ ಬಂದೆ ಗೊತ್ತಾ ಸರ್, ನಾನು ಬಿಟ್ಬಿಟ್ಟಿದ್ದೀನಿ. ಅವಳು ಇನ್ನೊಂದು ಒಳ್ಳೆ ಹುಡುಗಿನೇ ಲವ್ ಮಾಡಿದರೆ ಖುಷಿ ಪಡ್ತಾಯಿದೆ. ಅವಳು ಒಳ್ಳೆ ಹುಡುಗನ ಲವ್ ಮಾಡೋಲ್ಲ, ಇಲ್ಲ ಬೇರೆ ಹುಡುಗನ ಲವ್ ಮಾಡೋ ಅಂತ ನೋಡೋಕೆ ಬಂದೆ ಸರ್. ಆದರೆ ಹುಡುಗನ ನೋಡೋಲ್ಲ ಸರ್, ನೀವೇ ಹೆಂಗಿದೆ ಸರ್, ಇಂಥ ಹುಡುಗನ ಲವ್ ಮಾಡಿ ಮತ್ತೆ ಜೀವನ ಹಾಳು ಮಾಡ್ಕೊಬೇಕಾ ಸರ್. ಅವ್ನು ಹೇಳಿದ ಮತ್ತೆ ಕೇಳ್ಬಿಟ್ಟು ಇದೇ ಒಂಥರ ಅಲ್ಲ, ನೋವು ಬ್ರೇಕಪ್ ಆಗಿದ್ರು ಕೂಡ ಆ ಹುಡುಗಿ ಚೆನ್ನಾಗಿರಲಿ ಅಂತ ಮನಸ್ಥಿತಿ ಇದ್ದು ಕೂಡ ಆ ಹುಡುಗಿಗೆ ಸಿಗೋ ಇನ್ನು ಮತ್ತೊಬ್ಬ ಹುಡುಗ ಒಳ್ಳೆಯವನಾಗಿರ್ಬೇಕು, ಅವ್ರಿಗಿನ ಚೆನ್ನಾಗಿರ್ಬೇಕು ಅಂತ ನೋಡೋಕೆ ಬಂದಿದೆಯಲ್ಲಪ್ಪ. ಅವ್ರ ತಂದೆ ತಾಯಿ ಮಾಡೋ ಕೇರ್ಕಿಂತ ಹೆಚ್ಚಾಗಿ ಮಾಡ್ತಾಯಿದೆಯಲ್ಲ ನೀನು. ಒಂಥರ ಆಟೋಲ್ಲಿ ಒಬ್ಬ ಪ್ರೇಮಿನೇ ಹತ್ಬಿಟ್ಟ, ದೇವರೇ ಹತ್ಬಿಟ್ಟ ಅಂತ ಅನ್ನಿಸ್ಬಿಡ್ತು ನನಗೆ. ಏನು ಮಾತಾಡೋಕ್ಕಾಗಿಲ್ಲ ನನ್ನ ಕೇಳಿ. ಆಮೇಲೆ ಬಿಟ್ಟೆ. ಅವನು ಎಕ್ಸ್ಟ್ರಾ ಕಾಸು ಕೊಟ್ಟ ನನಗೆ, ಬೇಡ ಅಂತಂದ್ರೂ ಹುಷಾರಾಗಿ ಹೋದ. ಎಲ್ಲೇ ಇದು ಚೆನ್ನಾಗಿರಲಿ, ಒಳ್ಳೇದಾಗಲಿ ಆ ಹುಡುಗಂಗೆ.